ಚಿಕ್ಕಮಗಳೂರಿನಲ್ಲಿ ನೂತನವಾಗಿ ಮಲೆನಾಡು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ಪ್ರಾರಂಭವಾಗಿದೆ ಎಂದು ಡ್ರೈವಿಂಗ್ ಸ್ಕೂಲ್ ಅಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು. ಎಲ್ಲ ಡ್ರೈವಿಂಗ್ ಸ್ಕೂಲ್ ಮಾಲೀಕರಿಗೆ ನಮಸ್ಕಾರಗಳು, ಟಿವಿ ಮಾಲೀಕರಿಗೂ, ಪೇಪರ್ ಮಾಲೀಕರಿಗೂ ನಮಸ್ಕಾರಗಳು. ನನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನಾವು ಜಿಲ್ಲಾದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ವೃತ್ತ ಶಿಬಿರ ಮಾಡ್ತೀವಿ ಮತ್ತು ಎಲ್ಲ ಶಾಲೆ ಕಾಲೇಜುಗಳಿಗೂ ನಾವು ಡ್ರೈವಿಂಗ್ ಸ್ಕೂಲ್ ಚಿಕ್ಕರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀವಿ. ಆಮೇಲೆ ಹೆಲ್ಮೆಟ್ ಹಾಕಬೇಕು, ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕಬೇಕು, ಹಾಗೆ ಸಿಟಿ ಒಳಗಡೆ ಲಿಮಿಟ್ ಓಡಿಸ್ಬೇಕು ಅಂತ ಎಲ್ಲ ಕಾಲೇಜು ಶಾಲೆಗಳಿಗೆ ಹೋಗಿ ನಮ್ಮ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ನಿಂದ ಎಲ್ಲ ಸೇಫ್ ತಿಳಿಸ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 30ರಂದು ಆರ್ಟಿಒ ಕಚೇರಿಯಲ್ಲಿ ಆರ್ಟಿಒ ಅಧಿಕಾರಿ ರಾಕೇಶ್ ಕುಮಾರ್ ಅವರು ಉದ್ಘಾಟಿಸಿ ಈ ಚಾಲನಾ ತರಬೇತಿ ಸಂಸ್ಥೆಗೆ ಚಾಲನೆ ನೀಡಲಾಯಿತು ಎಂದರು. ಇದು ರಾಜ್ಯ ಮಟ್ಟದ ಸಂಘಟನೆ. ಇದು ರಾಜ್ಯ ಮಟ್ಟದಲ್ಲಿ ಆಗಲೇ 15 ವರ್ಷದ ಮೇಲಾಗಿದೆ. ಇಲ್ಲಿ ಆಗಿರಲಿಲ್ಲ. ಇಲ್ಲಿ ಯಾಕೆ ಮಾಡಿದ್ದೀವಿ ಅಂದರೆ ಕೈ ಜೋಡ್ಸೋಕ್ಕೋಸ್ಕರ, ನಮಗಾಗ್ತಿರೋ ಅನ್ಯಾಯಕ್ಕೋಸ್ಕರ. ಕೆಲವೊಂದು ಇಲ್ಲಿ ಟೋಟಲ್ 42 ಡ್ರೈವಿಂಗ್ ಸ್ಕೂಲ್ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಈ ಡ್ರೈವಿಂಗ್ ಸ್ಕೂಲಲ್ಲಿ ನಮಗೆ ಟ್ರ್ಯಾಕ್ ಇಲ್ಲ. ಮೊದಲಿಗೆ ಟ್ರ್ಯಾಕ್ ಬೇಕು. ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗ್ತಿದ್ದಾವೆ. ಈ ಟ್ರ್ಯಾಕಿಗೋಸ್ಕರ ನಾವೊಂದು ಅವ್ರ ಜೊತೆ ಕೈ ಜೋಡಿಸಿದ್ದೀವಿ. ಏನಾರ ಮಾಡಿ ಚಿಕ್ಕಮಗಳೂರಿಗೆ ಒಂದು ಟ್ರ್ಯಾಕ್ ತರಬೇಕು. 8 ಅನ್ನೋದನ್ನು ಮೋಟರ್ ಸೈಕಲಲ್ಲಿ ಹೊಡಿಬೇಕು, ಕಾರಲ್ಲಿ 8 ಅಂತ ಹೊಡಿಬೇಕು, ಎಲ್ಲಂತ ರಿವರ್ಸ್ ಬರಬೇಕು. ಈ ರೀತಿ ಎಲ್ಲ ಅವೇರ್ನೆಸ್ ಮಾಡೋಕ್ಕೋಸ್ಕರ ರಾಜ್ಯ ಮಟ್ಟಕ್ಕೆ ನಾವು ಈ ಸಂಘಟನೆಯನ್ನು ಸೇರಿಸಿದ್ದೀವಿ. ಇಲ್ಲಿ ಏನಾರ ಮಾಡೋದು ಟ್ರ್ಯಾಕ್ ತರಲೇಬೇಕು ಅಂತ ಹೋರಾಟ ಮಾಡೋಕ್ಕೋಸ್ಕರ ಈ ಸಂಘಟನೆಯನ್ನು ಅಸ್ತಿತ್ವ ತಂದಿದ್ದೀವಿ. ಫಸ್ಟು ಸಾರ್ವಜನಿಕ ಒಂದು ಟ್ರ್ಯಾಕ್ ಬೇಕಿಲ್ಲಿ. ಟ್ರ್ಯಾಕ್ ಬೇಕು, ಲೆಫ್ಟಲ್ಲಿ ಗಾಡಿ ಓಡಿಸ್ಬೇಕು, ಪ್ರತಿಯೊಂದು ಬೈಕಿಗೂ 2 ಮಿರರ್ ಇರಬೇಕು, ಬೆಲ್ಟ್ ಹಾಕಬೇಕು. 1 ಮಿರರ್ ಹಾಕಿದರೆ RTO ಕೇಸಲ್ಲಿ 1,000 ರೂಪಾಯಿ ಕೇಸು. ಇನ್ನೊಂದು ಮಿರರ್ ಇಲ್ಲ ಅಂದರೆ 2 ಮಿರರ್ಗೂ ಕೇಸ್ ಇದೆ. ಇದರಲ್ಲಿ ಟೋಟಲ್ 1000 ಚಿಲ್ಲರೆ ಕೇಸ್ಗಳಿದ್ದಾವೆ ಇದರಲ್ಲಿ, RTO ಕೇಸ್ಗಳಲ್ಲಿ. ಅದು ಜನಗಳಿಗೆ ಗೊತ್ತಿಲ್ಲ. ಅದನ್ನು ಅವೇರ್ನೆಸ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸ್ನವ್ರ ಸಹಕಾರದೊಂದಿಗೆ ಶಾಲೆಗಳು, ಕಾಲೇಜುಗಳು ನಾವೇ ಖುದ್ದು ಎಲ್ಲ 42 ಶಾಲೆಯ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ನಾವೇ ಹೋಗಿ ಅವರಿಗೆಲ್ಲರಿಗೂ ನಾವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಯಾವ ರೀತಿ ಗಾಡಿ ಓಡಿಸ್ಬೇಕು, ತಂದೆ ತಾಯಿ ನಿಮಗೋಸ್ಕರ ಕಾಯ್ತಿರ್ತಾರೆ, ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ತಿಳಿಸ್ತೀವಿ. ಪ್ರಾದೇಶಿಕ ಸಾರಿಗೆ ಕಚೇರಿ ಚಿಕ್ಕಮಗಳೂರಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಈ ಉದ್ಘಾಟನೆ ಮಾಡಿ ನಮ್ಮ ಈ ಒಂದು ಸಂಘದ ಮೂಲ ಧ್ಯೇಯ ಏನು, ನಾವೇನು ಮಾಡಬೇಕು, ಯಾವ ಉದ್ದೇಶ ಇಟ್ಕೊಂಡು ಮಾಡೋದು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಫೆಡರೇಷನ್ ಅಂತ ಒಂದು ಸಂಘ ಸ್ಥಾಪನೆಯಾಗಿ ತುಂಬ ದಿನ ಆಗಿತ್ತು. ಅವರು ಸಾರ್ವಜನಿಕರಿಗೆ ಆ ಸಂಘದಿಂದ ನಮ್ಮ ರಾಜ್ಯದ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಾ ಇತ್ತು. ನಮ್ಮ ಚಿಕ್ಕಮಗಳೂರಲ್ಲಿ ಇರಲಿಲ್ಲ ಸಂಘ ಅನ್ನೋದು ನಾವು ಮಾಡ್ಕೊಂಡಿರಲಿಲ್ಲ. ಈ ಸಂಘನ ನಾವು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಸಂಘಟನೆ ಕರ್ನಾಟಕ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಫೆಡರೇಷನ್ಗೆ ಕೈ ಜೋಡಿಸ್ಲಿಕ್ಕೆ ಸಲುವಾಗಿ ನಾವು ಕೂಡ ಚಿಕ್ಕಮಗಳೂರಲ್ಲಿ ಒಂದು ಸಂಘನ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಈ ಸಂಘದಿಂದ ನಾವು ಏನು ಮಾಡ್ಬೋದು ಅಂದರೆ, ಸಾರ್ವಜನಿಕರಿಗೆ ಇಂಪಾರ್ಟೆಂಟ್ ನಾವು ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿಗಳಿಲ್ಲ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ, ಅದು ನಮ್ಮ ಪತ್ರಿಕಾ ಮಾಧ್ಯಮದವರ ಸಹಕಾರದೊಂದಿಗೆ ನಾವು ನೀವೆಲ್ಲ ಈ ರೋಡ್ ಸೇಫ್ಟಿ ಅನ್ನೋದಕ್ಕೆ 1-2 ಮೂಲ ಕಾರಣ ನಾವುಗಳೇ ಆಗ್ತೀವಿ. ಹಾಗಾಗಿ ನಿಮ್ಮ ಸಹಕಾರವನ್ನು ನಾವು ಪಡ್ಕೊಬಿಟ್ಟು ನಾವು ಕೂಡ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅವರು ಎಲ್ಲ ಶಾಲೆಗಳಿಗೆ ಹೋಗಿ, ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ರಸ್ತೆ ಸುರಕ್ಷತೆ ಬಗ್ಗೆ, ರೋಡ್ ಸೇಫ್ಟಿ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸಿ ರಸ್ತೆ ಅಪಘಾತಗಳನ್ನ ತಡೆಗಟ್ಟಬಹುದು ಮತ್ತು ಉತ್ತಮವಾದ ಶಾಲೆಯನ್ನು ತರಬೇತಿಯನ್ನು ನೀಡಿಬಿಟ್ಟು ನಾವು ಅವರಿಗೆ ಉತ್ತಮ ಚಾಲಕರನ್ನಾಗಿ ಮಾಡ್ಬೋದು. ಇದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಸಂಘನ ಸ್ಥಾಪನೆ ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ನೂರುಲ್ಲಾ ಖಾನ್, ಸುರೇಶ್, ತೀರ್ಥಸ್ವಾಮಿ, ಇನಾಯತ್ ಉಪಸ್ಥಿತರಿದ್ದರು.